ಸಮಾಧಾನ ಸಮಾರೋಹ ರಾಷ್ಟ್ರೀಯ ವಿಶೇಷ ಅದಾಲತ್ಗಳ ಆಯೋಜನೆಯನ್ನು ಸಾರ್ವಜನಿಕರ ಸೌಲಭ್ಯಕ್ಕಾಗಿ ಆಯೋಜಿಸಲಾಗಿದ್ದು, ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಸಂತೋಷ್ ಕರೆ ನೀಡಿದರು. ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಆಗಸ್ಟ್ 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದೆ. ಅಲ್ಲದೆ ಬಂಜಾರ ಸಮುದಾಯಕ್ಕೆ ವಿಶೇಷ ಕಾನೂನು ಅರಿವು ಹಾಗೂ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಮಾಹಿತಿ ನೀಡಲಾಗುವುದು. ಇನ್ನು ಹಲವು ವರ್ಷಗಳಿಂದ ಅನೇಕ ವಿಭಾಗದಲ್ಲಿ ಬಾಕಿ ಉಳಿದಿರುವ 47 ಪ್ರಕರಣಗಳ ರಾಜಿ ಸಂಧಾನ ಸೇರಿದಂತೆ ಚೆಕ್ ಬೌನ್ಸ್ನಂತಹ ಪ್ರಕರಣಗಳ ಇತ್ಯರ್ಥ ಮಾಡಲು ಈ ಲೋಕ್ ಅದಾಲತ್ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. 21, 22 ಮತ್ತು 23 ಆಗಸ್ಟ್ 2026ಕ್ಕೆ ವಿಶೇಷವಾದ ಲೋಕ್ ಅದಾಲತ್ನ ಹಮ್ಮಿಕೊಂಡಿದೆ. ಅದಕ್ಕೆ ಸಮಾಧಾನ ಸಮಾರೋಹ ಅಂತ ಹೇಳಿ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಅಲ್ಲಿ ವಿಚಾರಣೆಗೆ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 47 ಪ್ರಕರಣಗಳನ್ನು ಗುರುತುಪಡಿಸಿ ಈ ಪ್ರಕರಣಗಳು ರಾಜಿ ಸಂಧಾನಕ್ಕೆ ಯೋಗ್ಯವಾಗಿದ್ದು ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಪಕ್ಷಗಾರರಿಗೆ ನಮ್ಮ ಪ್ರಾಧಿಕಾರದಿಂದ ನಾವು ವಿಶೇಷವಾದ ಸೂಚನಾ ಪತ್ರ ನೋಟಿಸ್ನ ಹೊರಡಿಸ್ತಾ ಇದ್ದೀವಿ. ಈ ನೋಟಿಸನ್ನು ಪಡ್ಕೊಂಡಂತಹ ಪಕ್ಷಗಾರರು ಮತ್ತು ಸ್ಥಳೀಯವಾಗಿರ್ತಕ್ಕಂತಹ ಅವರ ವಕೀಲರು ಸಹಕಾರ ಕೊಟ್ಟು ನಮ್ಮ ಪ್ರಾಧಿಕಾರಕ್ಕೆ ನಿಗದಿಪಡಿಸಿದ ದಿನಾಂಕಕ್ಕೆ ಹಾಜರಾಗಿ ಅವರಿಬ್ಬರೂ ಕೂಡ ಉಭಯ ಪಕ್ಷಗಾರರ ಒಂದು ಹಾಜರಾತಿಯಲ್ಲಿ ರಾಜಿ ಸಂಧಾನದ ಬಗ್ಗೆ ಪ್ರಕ್ರಿಯೆ ನಡೆಯುತ್ತೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ಪ್ರಾಧಿಕಾರದ ನುರಿತ ಮಧ್ಯಸ್ಥಿಕೆದಾರರು ಅದನ್ನು ಭಾಗವಹಿಸಿ ಅದೆಲ್ಲ ನಿರ್ವಹಣೆಯನ್ನು ಮಾಡ್ತಾಯಿದ್ದಾರೆ. ನಾನು ತಮ್ಮ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದೇನು ಅಂತ ಹೇಳಿದರೆ, ನಾವು ಕೂಡ ರಾಜಿ ಸಂಧಾನಕ್ಕೆ ಬರ್ತೀವಿ, ಈ ಒಂದು ಪ್ರಕ್ರಿಯೆ ನಮಗೂ ಮಾಡ್ಬೋದು ನಮ್ಮ ಪ್ರಕರಣಕ್ಕೆ ಅಂತ ಯಾರಿಗಾದ್ರೂ ಇಚ್ಛೆ ಇದ್ದಲ್ಲಿ ಅವ್ರು ನಮ್ಮ ಪ್ರಾಧಿಕಾರಕ್ಕೆ ಅಂದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗಕ್ಕೆ ಅಥವಾ ಸ್ಥಳೀಯ ತಾಲೂಕು ಕಾನೂನು ಸೇವಾ ಸಮಿತಿಗೆ ಹೋಗಿ ಮಾಹಿತಿಯನ್ನು ಕೊಟ್ಟಲ್ಲಿ ಆ ಮಾಹಿತಿ ನಾವು ಪಡೆದುಕೊಂಡು ಆ ಪ್ರಕರಣದ ವಿವರವನ್ನು ನಮ್ಮಿಂದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿ ಈ ಪ್ರಕರಣದ ಒಂದು ರಾಜಿ ಸಂಧಾನದ ಪ್ರಕ್ರಿಯೆ ಕೂಡ ನಾವು ಕೈಗೆ ಎತ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತೀವಿ. ಸರ್, ನಾವು ಈ ಲೋಕ್ ಅದಾಲತ್ನಲ್ಲಿ ಜಾತಿ ನಿಂದನೆ ಕೇಸ್ಗಳಾಗಲಿ, ಪೋಕ್ಸೋ ಕೇಸ್ ಆಗಲಿ, ಮರ್ಡರ್ ಕೇಸ್ ಆಗಲಿ, ರೇಪ್ ಕೇಸ್ ಆಗಲಿ ಇಲ್ಲಿ ನಾವು ಸೆಟಲ್ ಮಾಡಲ್ಲ. ಇದು ಯಾವುದೂ ಕೂಡ ಸೆಟಲ್ ಆಗುವಂಥ ಕೇಸಸ್ಸೇ ಅಲ್ಲ. ಇದು ಸಮಾಧಾನ ಸಮಾರೋಹ ಅನ್ನುವಂಥ ವಿಶೇಷ ಲೋಕ್ ಅದಾಲತ್ನಲ್ಲಿ ನಾವು ಕೈಗೊಳ್ಳುವಂಥ ಒಂದು ಪ್ರಕ್ರಿಯೆ. ಇದನ್ನ ಪಡೆದುಕೊಂಡಂತಹ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಅಂಥ ಪ್ರಕರಣಗಳನ್ನು ಈ 3 ದಿನ ಅಂದರೆ 21, 22 ಮತ್ತು 23 ಆಗಸ್ಟ್ 2026ಕ್ಕೆ ವಿಶೇಷವಾದ ಬೆಂಚ್ಗಳನ್ನು ಅಂದರೆ ಪೀಠಗಳನ್ನು ಸ್ಥಾಪಿಸಿ VC ಮೂಲಕ ವಿಚಾರಣೆ ಮಾಡ್ತಾರೆ. ರಾಜಿ ಮಾಡ್ಕೊಂಡಂತಹ ಪಕ್ಷಗಾರರು ನಮ್ಮಲ್ಲಿಗೆ ಬಂದರೆ ಇಲ್ಲಿಂದ ಅವರಿಗೆ VC ಮೂಲಕ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹಾಜರಾಗುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸಿ ಅವರು ಇಲ್ಲಿಂದನೇ ಆ ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಬಗ್ಗೆ ಅವರಿಗೆ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ವರದಿಯನ್ನು ಸಲ್ಲಿಸಿ ಆ ರಾಜಿಯ ಬಗ್ಗೆ ಅವರು ಒಪ್ಪಿಗೆಯನ್ನು ಕೊಟ್ಟಲ್ಲಿ ಆ ಪ್ರಕಾರ ಪ್ರಕರಣಗಳು ವಿಲೇವಾರಿ ಆಗುತ್ತೆ. ಈ ಸರಿ ಮಾಡುವಂಥ ವಿಶೇಷ ಲೋಕ್ ಅದಾಲತ್ತು 18/7/2026ಕ್ಕೆ ಒಮ್ಮೆ ಮತ್ತು 21/11/2026ಕ್ಕೆ ಎರಡನೇ ಬಾರಿ ಮಾಡ್ತಾಯಿದ್ದೀವಿ. ಈ 2 ದಿನ ಮಾಡುವಂಥ ವಿಶೇಷ ಲೋಕ್ ಅದಾಲತ್ತು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಿಸಿದಿರ್ತದೆ. ಇಂಥ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಯಾರಾದರೂ ಪಕ್ಷಗಾರರು ರಾಜಿ ಸಂಧಾನಕ್ಕೆ ಬರ್ತಾರೆ ಅಂತ ಆದರೆ ಅವರು ಆ ದಿವಸ ರಾಜಿ ಮಾಡಿಕೊಂಡು ನ್ಯಾಯಾಲಯದ ಮುಂದೆ ತಮ್ಮ ಪ್ರಕರಣಗಳನ್ನು ವಿಲೇವಾರಿ ಮಾಡ್ಕೊಳ್ಬೋದು. ಬಂಜಾರ ಸಮುದಾಯದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸರ್ಕಾರದಿಂದ ದೊರೆಯುವಂತಹ ಸವಲತ್ತುಗಳ ಬಗ್ಗೆ ಅವರಿಗೆ ಸವಲತ್ತು ನೀಡುವುದಾಗಿರ್ಬೋದು, ಸವಲತ್ತನ್ನು ಪಡೀಲಿಕ್ಕೆ ಅರ್ಜಿ ಸ್ವೀಕಾರ ಮಾಡೋದಾಗಿರ್ಬೋದು, ಜೊತೆಗೆ ಅವರ ಆರೋಗ್ಯ ತಪಾಸಣೆ ಮಾಡಲಿಕ್ಕೋಸ್ಕರ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿ ಅಂತ ಹೇಳಿ ನಮ್ಮ ಪ್ರಾಧಿಕಾರಕ್ಕೆ ಸೂಚಿಸಿದ ಮೇರೆಗೆ ಅವರು ನಿರ್ಧರಿಸಿದಂತೆ ದಿನಾಂಕ 30ನೇ ತಾರೀಕು ಇದೇ ತಿಂಗಳು 30/5/2026ಕ್ಕೆ ಈ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಬಂಜಾರ ಸಮುದಾಯದ ವ್ಯಕ್ತಿಗಳಿಗೋಸ್ಕರನೇ ವಿಶೇಷವಾದ ಕಾನೂನು ಅರಿವು ಶಿಬಿರವನ್ನು ಮಾಡ್ತಾಯಿದ್ದೀವಿ.